ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಜ್ಜಿ, ಅಪ್ಪ ಸೋಲಲ್ಲ ಅನ್ನೋದೇನೋ ನಿಜಾನೇ. ಆದ್ರೂ ಅರ್ಜುನ್ ಮಾವನ್ ಬಗ್ಗೆ ಯೋಚನೆ ಮಾಡಿದ್ರೆ ನನಗ್ ಭಯ ಆಗ್ತಿದೆ ಅಜ್ಜಿ. ಸೂಪರ್ ಅನು, ನಿನ್ನ ಕಾನ್ಫಿಡೆನ್ಸ್ ನಿಜವಾಗ್ಲೂ ಸೂಪರ್. ಇದುವರೆಗೂ ನಾನು ಯಾವ ಕೇಸಲ್ಲೂ ಸೋತಿಲ್ಲ, ಇನ್ನು ಮುಂದೆನೂ ಸೋಲಲ್ಲ, ಈ ಕೇಸಲ್ಲೂ ಸೋಲಲ್ಲ ಅಂತ ನೀನು ಹೇಳ್ದಲ್ಲ, ಅದು ನನಗೆ ತುಂಬಾ ಖುಷಿಯಾಯ್ತು. ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಕೊಂಡಿರೋ ನಿನಗೆ ಖಂಡಿತ ಥ್ಯಾಂಕ್ಸ್ ಹೇಳಲೇಬೇಕು. ಅನು, ಖಂಡಿತ ಈ ಕೇಸಲ್ಲಿ ಚಂದ್ರಕಾಂತ್ ಮಾವ ಸೋಲ್ತಾರೆ, ನಾನು ಗೆಲ್ತೀನಿ. ಅನು, ನೀನು ಅಪರಾಧಿ ಅಂತ ಸಾಬೀತಾಗಿ ಜೈಲಿಗೆ ಸೇರ್ತೀಯ. ಏಯ್, ಸುಮ್ನೆ ಇರೋ. ನಿನ್ಗೆ ಸುಮ್ನೆ ಇರೋದಕ್ಕಾಗೋದೇ ಇಲ್ವಾ? ಮೊದ್ಲೇ ಅವಳು ಎದುರ್ಕೊಂಡಿದ್ದಾಳೆ, ಏನೇನೋ ಮಾತಾಡಿ ಅವಳನ್ನ ಇನ್ನೂ ಎದುರಿಸ್ತೀಯ ನೀನು? ಅಯ್ಯೋ, ನಾನೇನು ಇವಳನ್ನ ಹೆದರ್ಸ್ತಾ ಇಲ್ಲ ಅಜ್ಜಿ. ಇವಳೆ ಜಡ್ಜ್ ಮುಂದೆ ಎಲ್ಲಾ ಸತ್ಯನೂ ಹೇಳಿ ಒಪ್ಕೊಂಡಿರೋದು. ಸೊ ಇವಳಿಗೆ ಶಿಕ್ಷೆ ಆಗೋದಂತೂ ಖಂಡಿತ. ಕಂದ, ನೀನೇನು ಯೋಚನೆ ಮಾಡ್ಬೇಡ. ನೀನು ಜಡ್ಜ್ ಮುಂದೆ ಸತ್ಯ ತಾನೇ ಒಪ್ಕೊಂಡಿದ್ಯಾ. ಅಂದ್ಮೇಲೆ ನಿಮ್ಮಪ್ಪ ನಿನ್ನ ಜೈಲಿಗೆ ಸೇರೋದಕ್ಕೆ ಬಿಡೋದಿಲ್ಲ. ಅವ್ರು ಏನಾದ್ರೂ ಮಾಡೇ ಮಾಡ್ತಾರೆ. ನೀನ್ ಧೈರ್ಯವಾಗಿರು. ಸರಿಯೇನು, ಅಜ್ಜಿ ಕೊಟ್ಟಿರೋ ಗೊಡ್ಡ ಧೈರ್ಯನ ತುಂಬಿಕೊಂಡು ಕೋರ್ಟ್ಗೆ ಬಾ, ಅಲ್ಲಿಂದ ಜೈಲಿಗೆ ಹೋಗಕ್ಕೆ ರೆಡಿ ಆಗಿರೋ. ಓಕೆ? ಈ ಸಲ ನಿನ್ನ ಹಣೆ ಬರಹನ ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಾಯ್. ನೋ ನೋ ನೋ, ಗುಡ್ ಬಾಯ್. ಏನೂ ಆಗೋದಿಲ್ಲ, ಅವನು ಹಾಗೆ ಮಾತಾಡ್ತಾನೆ ಇರ್ತಾನೆ. ನೀನು ಧೈರ್ಯವಾಗಿರು. ಏನು, ನಿಮ್ಮಪ್ಪ ಇದ್ದಾರೆ ಕಣೆ, ನಾನಿದ್ದೀನಿ. ನೀನ್ ಧೈರ್ಯವಾಗಿರು ಕಂದ. ಹಾ, ಸೇವಂತಿ, ಸೇವಂತಿ. ಹಾ ಸರ್? ನಾನು ಹೇಳೋದು ಕೇಳಿಸ್ದೆ, ಅದೇನು ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಸರ್, ಈಗ ನಡೀತಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನೋಡಿದ್ರಲ್ಲ ಅನು ಎಷ್ಟು ಹೈ ಡ್ರಾಮಾ ಮಾಡಿದ್ಲು ಅಂತ. ಸೇವಂತಿ, ಅವಳ ಮನ್ಸಲ್ಲಿ ಖಂಡಿತ ಜೈಲಿಗೆ ಸೇರ್ತೀನಿ ಅನ್ನೋದು ಬಂದ್ಬಿಟ್ಟಿದೆ. ಅದಕ್ಕೆ ಇದೇ ವಿಚಾರವಾಗಿ ಈಗ ಅಜ್ಜಿ ಜೊತೆ ಚರ್ಚೆ ಮಾಡ್ತಾ ಇದ್ಲು. ಅವಳು ಏನೇ ಮಾಡಿದ್ರು ಅವಳು ಜೈಲಿಗೆ ಹೋಗೋದನ್ನ ಯಾರಿಂದನೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ ಸರ್, ನೀವಿಷ್ಟು ಅಲಕ್ಷ್ಯವಾಗಿ ಮಾತಾಡ್ಬೇಡಿ. ಕೊನೆಗಳಿಗೆಲಿ ನಾವ್ ಅನ್ಕೊಂಡ್ ಹಾಗೆ ನಡೀದೆ ಅವಳು ಆರಾಮಾಗಿ ಮನೆಗೆ ಬರೋ ಹಾಗಾಗ್ಬಿಟ್ರೆ. ಸೇವಂತಿ, ಇಷ್ಟೆಲ್ಲ ಆದ್ಮೇಲೂ ನಾನ್ ಸೋತ್ಬಿಡ್ತೀನಾ? ಅದಕ್ಕೆ ಕಾರಣ ಇದೆ ಸರ್. ಚಂದ್ರಕಾಂತಪ್ಪ ಇವಾಗ ತಾನೇ ಎಲ್ಲೋ ಹೋದ್ರು. ಅವ್ರು ಎಲ್ಲಿಗೆ ಹೋಗಿರ್ಬೋದು ಸರ್? ಅವ್ರು ಎಲ್ಲಿ ಹೋಗಿದ್ದಾರೆ, ಯಾಕೆ ಹೋಗಿದ್ದಾರೆ ಅದ್ ನನಗೆ ಚೆನ್ನಾಗಿ ಗೊತ್ತು. ನೀನೇನು ತಲೆ ಕೆಡಿಸ್ಕೋಬೇಡ. ಅದ್ ಹಾಗಲ್ಲ ಸರ್. ಕೊನೆಗಳಿಗೆಲಿ ಅವ್ರು ಬೇರೆ ಏನಾದ್ರೂ ಪ್ಲಾನ್ ಮಾಡ್ಕೊಂಡ್ ಬಂದು ಈ ಕೇಸ್ನ ಉಲ್ಟಾ ಮಾಡ್ಬಿಟ್ರೆ? ನಿಮ್ ಬಗ್ಗೆ ನನಗೆ ನಂಬಿಕೆ ಇದೆ ಸರ್. ಆದ್ರೂ ಅವರೊಬ್ಬ ದೊಡ್ಡ ಎಕ್ಸ್ಪೀರಿಯನ್ಸ್ ಲಾಯರ್ ಅಲ್ವಾ, ಬುದ್ಧಿ ಬಳಸಿ ಕೇಸಲ್ಲಿ ಗೆಲ್ಲೋ ಹಾಗಾಗ್ಬಿಟ್ರೆ ಅಂತ. ಲೇ ಸೇವಂತಿ, ಖಂಡಿತವಾಗ್ಲೂ ನೀನ್ ಹೇಳ್ದಂಗೆ ಆಗೋದು. ನಿನ್ನ ಗಂಡನೇ ಸೋಲೋದು. ಕೇಳಿಸ್ಕೊಂಡೇನೋ? ಈಗ ತಾನೇ ನೀನು ಅನು ಹತ್ರ ಏನಂತ ಹೇಳ್ಬಿಟ್ಟು ಬಂದೆ, ಈ ಕೇಸ್ನ ನೀನೇ ಗೆಲ್ಲೋದು ಅಂತ. ಆದ್ರೆ ನಿನ್ ಹೆಂಡತಿ ಈ ಕೇಸ್ನ ನೀನ್ ಸೋಲ್ತೀಯ ಅಂತ ಹೆದರ್ಕೊಳ್ತಾ ಇದ್ದಾಳೆ. ಖಂಡಿತವಾಗ್ಲೂ ನಮ್ಮ ಅಳಿಯಂದ್ರು ಅಷ್ಟೊಂದು ಸುಲಭವಾಗಿ ಸೋಲಾರಲ್ಲ. ನೋಡ್ತಾ ಇರು, ಕೊನೆಗಳಿಗೆಲ್ಲಿ ಈ ಕೇಸು ಬೇರೆ ತಿರುವನ್ನೇ ತಗೊಳುತ್ತೆ. ಆಗ ನನ್ನ ಮೊಮ್ಮಗಳು ನಿರ್ದೋಷಿ ಅಂತ ಸಾಬೀತಾಗಿ ನಿನ್ನ ಮುಖಕ್ಕೆ ಮಸಿ ಬೆಳೆದಂಗಾಗತ್ತೆ.
ಅಯ್ಯೋ ಹೌದಾ ಅಜ್ಜಿ? ನೀವ್ ಹೇಳ್ತಿರೋದ್ ಕೇಳ್ತಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ಅಯ್ಯೋ ಹಾಗೇನಾದ್ರೂ ಆಗ್ಬಿಟ್ರೆ ಏನಜ್ಜಿ ಮಾಡೋದು? ಅಯ್ಯಯ್ಯೋ ಅಯ್ಯೋ ಅಜ್ಜಿ, ತುಂಬಾ ಭಯ ಆಗೋಗಿತ್ತು ನಿಮ್ ಮಾತು ಕೇಳಿ. ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಂಡ್ ಬಿಡೋಣ ಅಂತ ಅನ್ಸ್ಬಿಡ್ತು. ನೋಡೆ, ನಿಮ್ಮ ಅಳಿಯಂದ್ರು ಗೆಲ್ತಾರೆ ಅನ್ನೋದು ನಿಮ್ಮ ಭ್ರಮೆ. ನಿಮ್ಮ ಮನ್ಸಲ್ಲಿ ಆ ಭಯ ಬಂದಿರೋದಕ್ಕೆ ಧೈರ್ಯವಾಗಿರೋ ತರ ನಾಟಕ ಮಾಡ್ತಾ ನನ್ನ ಕಾನ್ಫಿಡೆನ್ಸ್ ಲೆವೆಲ್ನ ಡೌನ್ ಮಾಡೋದಕ್ಕೆ ಈ ತರ ಎಲ್ಲ ಹೇಳ್ತಿರೋದು ಅಲ್ವಾ? ಅಜ್ಜಿ, ನೀವೇನೇ ಮಾಡಿದ್ರು ನನ್ನ ಕಾನ್ಫಿಡೆನ್ಸ್ ಲೆವೆಲ್ನ ಡೌನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ನಾನು ಈ ಕೇಸಲ್ಲಿ ಗೆದ್ದಾಗಿದೆ. ಈಗ ತೀರ್ಪು ಬರೋದೊಂದೇ ಬಾಕಿ. ಏನ್ ನಡೆಯುತ್ತೆ ಅಂತ ನೀವೇ ನೋಡ್ತಾ ಇರಿ. ಸೇವಂತಿ, ಇವ್ರ ಮಾತಿಗೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ. ನಾನು ನಿನಗ್ ಮಾತು ಕೊಟ್ಟ ಹಾಗೆ ಶಾಂತಮೂರ್ತಿಯವರು ರಿಲೀಸ್ ಆಗೇ ಆಗ್ತಾರೆ. ನೀನ್ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿಯಾಗಿರು. ಶತ್ರುಗಳು ನಮ್ಮ ಬುಡ ಅಳ್ಳಾಡ್ಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಅವರು ಪಾತಾಳಕ್ ಬಿದ್ದಿರೋದು ಅವ್ರಿಗೆ ಗೊತ್ತಾಗ್ತಿಲ್ಲ. ಪಾಪ. ಬಾ, ಇವ್ರ ಹತ್ರ ಮಾತಾಡಿದ್ರೆ ಟೈಮ್ ವೇಸ್ಟ್. ಬಾ. ಅನು, ನೋಡು, ಅವನ್ ಮಾತ್ಗೆಲ್ಲ ತಲೆ ಕೆಡ್ಸ್ಕೋಬೇಡ. ಅವನ್ ಹಾಗೆ ಮಾತಾಡ್ತಾನೆ ಇರ್ತಾನೆ. ನಿಜವಾಗ್ಲೂ ಈ ಕೇಸ್ನಲ್ಲಿ ಅವನ್ ಸೋಲ್ತಾನೆ. ನಾವೇ ಗೆಲ್ಲೋದು. ನಡಿ. ಅನು, ಮಾವ, ಏನಿದು ಕೈಯಲ್ಲಿ? ನೀವ್ ಎಲ್ಲಿ ಹೋಗಿ ಬರ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ದಿನದಿಂದ ಅನು ಮನಸ್ಥಿತಿ ಚೆನ್ನಾಗಿಲ್ಲ, ಮೆಂಟಲಿ ಸ್ಟ್ರೆಸ್ ಆಗಿದ್ದಾಳೆ. ಅದಕ್ಕೆ ಯಾವಾಗ್ಲೂ ಹೇಳಿದ್ದನ್ನೇ ಹೇಳ್ತಾ ಇರ್ತಾಳೆ ಅಂತ ಅರ್ಜೆಂಟ್ ಆಗಿ ನಿಮಗೆ ಗೊತ್ತಿರೋ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಒಂದು ಸರ್ಟಿಫಿಕೇಟ್ನ ತಂದಿದ್ದೀರಾ, ಕರೆಕ್ಟ್? ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮಾವ, ನೀವು ಸೀನಿಯರು, ನಾನು ಜೂನಿಯರು ಅಷ್ಟೇ. ಇಂಥ ಕೇಸ್ಗಳಲ್ಲಿ ಎಲ್ಲ ಅಡ್ವೊಕೇಟ್ಗಳು ಯೂಸ್ ಮಾಡುವಂತ ಮೆಥಡ್ ಇದೆ. ಅದು ಅಲ್ಲದೆ ಅನುನ ಕಾಪಾಡೋದಕ್ಕೆ ನಿಮ್ಗಿರೋ ದಾರಿ ಕೂಡ ಇದೆ. ಆಕ್ಚುಲಿ ಇವಳಿದಾಳಲ್ಲ, ಇವಳು ನಿಜವಾಗ್ಲೂ ಬಚಾವಾಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಅಂತ ಜಡ್ಜ್ ಬರೋಕ್ ಮುಂಚೆನೆ ಹೇಳ್ಬಿಡ್ತೀನಿ. ಕೇಳ್ತೀರಾ? ಸಿಂಪಲ್ಲು. ಸಾಕ್ಷಿನ ಬಲಿ ಕೊಟ್ಟು ಇವಳು ತಾನೇ ಎಲ್ಲ ಮಾಡಿರೋದು ಅಂತ ಅಪ್ರೂವ್ ಆಗ್ಬಿಟ್ರೆ ತನಗಾಗ್ಬೇಕಾಗಿರೋ ಶಿಕ್ಷೆ ಕೂಡ ಕಡಿಮೆ ಆಗತ್ತೆ. ಏನ್ ಗೊತ್ತಾ, ಆಗ್ಲೇ ಹೊರಗಡೆ ಏನು ಹೇಳಿದ್ರಲ್ಲ, ಸಂಬಂಧ ಕುಟುಂಬ ಅಂತ. ಆ ಕಾರಣಕ್ಕೆ ನೀವು ನನ್ನ ಮಾವ ಅಂತ ಟಿಪ್ಸ್ ಕೊಡ್ತಾ ಇದ್ದೀನಿ. ಅರ್ಜುನ್, ಅಯ್ಯೋ, ಈಗ ಹೇಳ್ದೆ ಅಂತ ಕೋಪ ಮಾಡ್ಕೋಬೇಡಿ. ಅನುಪಾಪ ತನ್ನ ಬಾಯಿ ತೆಗೆದು ಎಲ್ಲಾ ಸತ್ಯನೂ ಬಿಟ್ಲಲ್ಲ, ಆಗ್ಲಿಂದ ನಿಮ್ಮ ಇಂಟೆಲಿಜೆಂಟ್ ಬ್ರೈನ್ ಕೆಲಸ ಮಾಡ್ತಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಿಮ್ಗೆ ಸಹಾಯ ಆಗ್ಲಿ ಅಂತ ಹೇಳದ್ನಪ್ಪ. ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು. ಅಪ್ಪ, ನೋಡನು, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಈಗ ನಿನ್ನನ್ನ ಕಾಪಾಡೋಕೆ ನನಗೆ ಬೇರೆ ದಾರಿನೇ ಇಲ್ಲ. ನೀನಾಗ್ಲೇ ಹೇಳಿದ್ಯಲ್ಲ, ಸಾಕ್ಷಿನೇ ಕೊಲೆ ಮಾಡಿದ್ದು ನಾನು ಅವಳಿಗೆ ಹೆಲ್ಪ್ ಮಾಡಿದ್ದೀನಿ ಅಂತ. ಅದನ್ನ ಒಪ್ಕೋ. ನೋಡನು, ನೀನ್ ಈ ರೀತಿ ನನ್ನ ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಕೋರ್ಟಲ್ಲಿ ನೀನೇನು ಬಾಯಿ ಬಿಡಬೇಡ ಅಂತ ನಾನು ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ. ಅಲ್ಲ, ನಿನ್ನನ್ನು ಯಾರು ಮಾತಾಡು ಅಂದ್ರು? ನಿನ್ನನ್ನ ಅಪ್ರೂವರ್ ಮಾಡಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನೀನೇ ಅಪ್ರೂವರ್ ಆದ್ರೇನೆ ನಿನಗೆ ಶಿಕ್ಷೆ ಕಡಿಮೆ ಆಗೋದು.
ನೋಡನು, ನಿನಗೆ ಶಿಕ್ಷೆ ಆಗುತ್ತೆ ಅಂತ ನೀನೇನು ಚಿಂತೆ ಮಾಡಬೇಡ. ನಾನು ನಿನ್ನನ್ನ ಕಾಪಾಡ್ತೀನಿ, ನೀನ್ ಧೈರ್ಯವಾಗಿರು. ಅಲ್ಲ ಅಪ್ಪ, ಅದು ಹೇಳಿದಷ್ಟು ಮಾಡು ಅಷ್ಟೇ. ಅನು ಅವ್ರನ್ನ ನಾನು ವಿಚಾರಣೆ ಮಾಡಬೇಕು. ಅನು, ಬಾಮ್ಮ. ಅನು 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 ನೋಡಮ್ಮ, ಇಲ್ಲಿಗೆ ಬಂದು ಹೀಗೆಲ್ಲ ಅಳಬಾರ್ದು. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ನೀನೇ ಎಲ್ಲಾ ವಿಷಯನೂ ಹೇಳಿದ್ಯಾ. ನೀನ್ ಹೇಳಿದ ಪ್ರಕಾರ ಈ ಕೊಲೆ ನೀನ್ ಮಾಡಿಲ್ಲ ಅಂದ್ರು ನಿನಗ್ ತಿಳಿದೇ ಆ ಕೊಲೆ ನಡೆದಿದೆ. ಅದನ್ನ ಮುಚ್ಚಿಡೋದಕ್ಕೆ ನೀನು ಎಲ್ಲಾ ರೀತಿ ಸಹಾಯನೂ ಮಾಡಿದ್ಯಾ. ಹಾಗಾಗಿ ನಿನ್ನ ಅಪರಾಧಿ ಅಂತ ಈ ಕೋರ್ಟು ತೀರ್ಮಾನಿಸಿದೆ. ನೀನೇನಾದ್ರೂ ಹೇಳ್ಬೇಕು ಅಂತಿದ್ರೆ ಹೇಳ್ಬೋದು. ಯುರೋನರ್, ನಾನು ಯಾವ ತಪ್ಪು ಮಾಡಿಲ್ಲ. ನಾನು ತಪ್ಪು ಮಾಡಿದ್ರೆ ನಿಜ ಒಪ್ಕೋತೀನಿ. ಪರಿಸ್ಥಿತಿ ನನ್ನಿಂದ ತಪ್ಪು ಮಾಡಿಸ್ತು ಅಷ್ಟೇ. ನೋಡಿ ಸರ್, ಇಲ್ಲಿ ನಿಂತಿದಾರಲ್ಲ ಈ ಶಾಂತಮೂರ್ತಿ ಮತ್ತೆ ಈ ಸೇವಂತಿ, ಇವರಿಬ್ರು ನನಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು. ಯಾವಾಗ್ಲೂ ನನ್ನ ಬೈತಾ, ಹಂಗಸ್ತಾ, ನೋಸ್ತಾ, ಅವಮಾನ ಮಾಡ್ತಾನೆ ಇದ್ರು. ಆ ಸೇವಂತಿ ಇದ್ದಾಳಲ್ಲ ಸರ್, ಅವಳು ತುಂಬಾನೇ ಬುದ್ಧಿವಂತೆ. ಯಾವ ಸಮಯದಲ್ಲಿ ಯಾರ ಜೊತೆ ಹೇಗ್ ಮಾತಾಡ್ಬೇಕು, ಹೇಗ್ ಒಳ್ಳೆ ಹೆಸರು ತಗೊಂಡು ಜಾರ್ಕೋಬೇಕನ್ನೋದು ಅವಳಿಗೆ ತುಂಬಾ ಚೆನ್ನಾಗ್ ಗೊತ್ತು. ಆದ್ರೆ ನಾನು ಅಮಾಯಕಳು ಸರ್. ಮುಚ್ಚು ಮರ ಇಲ್ದೆ ನನಗ್ ಸರಿ ಅನ್ಸೋದನ್ನ ನಾನು ಮಾಡ್ತಾ ಇದ್ದೆ. ಅದ್ರಿಂದ ಎಲ್ರ ಕಣ್ಣಿಗೂ ನಾನು ಕೆಟ್ಟೊಳ ಕಾಣಿಸ್ತಿದ್ದೆ. ನನ್ ಗುಣನ ಎನ್ಕ್ಯಾಶ್ ಮಾಡ್ಕೊಂಡು ಶಾಂತಮೂರ್ತಿ ಮತ್ತೆ ಸೇವಂತಿ ನನ್ ವಿರುದ್ಧ ಪ್ರತಿಕಾರ ತೀರ್ಸ್ಕೊಳಕ್ಕೆ ಕಾರಣ ಆಯ್ತು. ಆ ಆಶ್ರಮದಲ್ಲಿ ಈ ಸೇವಂತಿ ಮಾತಿಗಿರೋ ಬೆಲೆ ಬೇರೆ ಯಾರಿಗೂ ಇರ್ಲಿಲ್ಲ. ಅದಕ್ಕೆ ಅವಳು ಸುಲಭವಾಗಿ ಶಾಂತಮೂರ್ತಿ ಅವ್ರ ಮನಸ್ಸನ್ನ ಗೆದ್ದು ಅನ್ಕೊಂಡಿದ್ನೆಲ್ಲ ಸಾಧಿಸ್ತಿದ್ಲು. ಇವ್ರಗಳ ಮಧ್ಯೆ ಸಿಕ್ಕಾಕೊಂಡು ಆ ಆಶ್ರಮದಲ್ಲಿ ನಾನು ಎಷ್ಟು ಸಂಕಟನ ಅನುಭವಿಸಿದ್ದೀನಿ ನನಗೊಬ್ಬಳಿಗೆ ಗೊತ್ತು.
ಸಮಯದಲ್ಲೇ ಸಾಕ್ಷಿ ಆಶ್ರಮಕ್ಕೆ ಬಂದಿದ್ದು, ಅವಳ ಸ್ನೇಹ ನನಗ್ ಸಿಕ್ಕಿದ್ದು. ಸಾಕ್ಷಿಗೆ ಹೇಗಾದ್ರೂ ಮಾಡಿ ಆಶ್ರಮದ ಜಾಗನ ಪಡ್ಕೋಬೇಕು ಅನ್ನೋ ಆಸೆ. ಅದಕ್ಕೆ ಅವಳು ನನ್ನ ಮೆಸ್ಮರೈಸ್ ಮಾಡೋ ರೀತಿಲಿ ಏನೇನೋ ಮಾತಾಡಿ ಒಲಿಸ್ಕೊಂಡ್ಲು. ಸಾಕ್ಷಿ, ದಿಸ್ ಈಸ್ ಕೋರ್ಟ್. ನೀನ್ ಮುಂದುವರ್ಸಮ್ಮ. ಆ ಆಶ್ರಮದ ಹಿಡಿತದಿಂದ ಬಿಡಿಸ್ಕೊಂಡು ಸ್ವತಂತ್ರಳಾಗ್ಬೇಕು ಅಂತ ಶಾಂತಮೂರ್ತಿಯವ್ರನ್ನ ಎಷ್ಟೋ ಸತಿ ಕೇಳ್ಕೊಂಡೆ ಸರ್. ಆದ್ರೆ ಅವರು ಈ ಸೇವಂತಿ ಜೊತೆ ಸೇರ್ಕೊಂಡು ನನ್ನ ಡಿಗ್ರಿ ಸರ್ಟಿಫಿಕೇಟ್ನೆಲ್ಲ ಕಿತ್ಕೊಂಡು ನನ್ನನ್ನು ಅಲ್ಲೇ ಬಂದಿಯಾಗಿ ಇಟ್ಕೊಂಡ್ಬಿಟ್ರು. ನಮ್ಮನ್ ಮೀರಿ ನೀನೇನಾದ್ರೂ ಹೊರಗಡೆ ಹೋದ್ರೆ ನೀನ್ ಸರ್ಟಿಫಿಕೇಟ್ನೆಲ್ಲ ಸುಟ್ಟಾಕ್ತೀವಿ ಅಂತ ಹೆದರ್ಸ್ತಾ ಇದ್ರು. ಹಾಗಾಗಿ ನಾನು ಹೊರಗೆ ಹೋಗಕ್ಕಾಗ್ದೆ ಬರೀ ತಪ್ಪಿಸ್ತಾ ಇದ್ದೆ ಸರ್. ಆಗ ಸಿಕ್ಕಿದ ಸಾಕ್ಷಿ ಸ್ನೇಹ ನನಗ್ ಸಮಾಧಾನ ಕೊಡ್ತು. ಇಲ್ಲ ಸರ್, ಹಾಗೇನು ನಡೆದೇ ಇಲ್ಲ. ನೋಡಿ, ನಿಮಗೂ ಮಾತಾಡೋದಕ್ಕೆ ಅವಕಾಶ ಸಿಗುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ. ನೀನ್ ಮುಂದುವರ್ಸಮ್ಮ. ಯುರ್ ಆನರ್, ಭಯ್ಯ ಗಣೇಶ್ನ ಕೊಂದಿದ್ದು ಈ ಸಾಕ್ಷಿನೇ. ಇವಳೆ ಕೊಂದು ಆ ಆಪಾದನೆನ ಶಾಂತಮೂರ್ತಿ ಮೇಲೆ ಹೊರಸಕ್ಕೆ ನನಗೆ ಹೇಳಿದ್ಲು. ಅದಕ್ಕೆ ನೀನ್ ಸಹಾಯ ಮಾಡ್ಬೇಕು, ಜೀವನದಲ್ಲಿ ನಿನಗೆ ಎಷ್ಟು ಹಣ ಬೇಕೋ ಅದನ್ನ ನಾನು ಕೊಟ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿದ್ಲು. ಅದ್ರ ಆಸೆಗೆ ನಾನು ಬಿದ್ದು ಹೀಗೆಲ್ಲ ಮಾಡಕ್ ಒಪ್ಕೊಂಡೆ ಅಷ್ಟೆ. ಅನ್ಕೊಂಡಾಗೆ ಎಲ್ಲ ನಡೆದ್ರೆ ಶಾಂತಮೂರ್ತಿಯವರು ಜೈಲಿಗೆ ಸೇರ್ತಾರೆ. ನಿನಗೆ ಅವರಿಂದ ಮುಕ್ತಿ ಸಿಕ್ಕಿ ನೀನ್ ಸ್ವತಂತ್ರವಾಗಿ ಹೇಗ್ ಬೇಕಾದ್ರೂ ಬದುಕ್ಬೋದು ಅಂತ ನನಗೆ ಆಸೆ ಹುಡ್ಸಿದ್ಲು. ಆಗ ನಾನು ಇದ್ ಪರಿಸ್ಥಿತಿ ನನ್ನನ್ನ ಈ ತಪ್ಪು ಮಾಡಕ್ ಒಪ್ಕೊಳ್ಳೋ ಹಾಗೆ ಮಾಡ್ತು ಸರ್. ಅದಕ್ಕೆ ಸಾಕ್ಷಿ ಹೇಳ್ದಾಗೆಲ್ಲ ಮಾಡ್ದೆ. ಆದ್ರೆ ಒಂದ್ ವಿಷಯ ಸರ್, ಸಾಕ್ಷಿ ಹೇಳ್ದಾಗೆಲ್ಲ ಮಾಡಿದ್ರು ನಾನು ಅವಳಿಂದ ಒಂದೇ ₹1 ಕೂಡ ತಗೊಂಡಿಲ್ಲ ಸರ್. ನನಗಿನ್ನೂ ಸಣ್ಣ ವಯಸ್ಸು ಸರ್, ಆಸೆಗಳು ಸಹಜ ಅಲ್ವಾ? ಆ ಮನಸ್ಥಿತಿಲಿದ್ ನನ್ನನ್ನ ಇವರೆಲ್ರು ತಮಗ್ ಹೇಗ್ ಬೇಕೋ ಹಾಗೆ ಬಳಸ್ಕೊಂಡ್ಬಿಟ್ರು. ಇದೇ ಸರ್ ನಡೆದಿದ್ ಸತ್ಯ, ಇದೇ ನಡೆದಿದ್ದು. ಬಿರುಕ್ ಬಿದ್ದ ನೆಲದ ಮೇಲೆ ಮಳೆ ನೀರು ಬಿದ್ದ ಹಾಗೆ ಚಂದ್ರಕಾಂತೆ ನನ್ನ ತಂದೆ ಅನ್ನೋ ವಿಚಾರ ನನಗೆ ತಿಳಿತು ಯುರ್ ಆನರ್. ನಾನ್ ಚಂದ್ರಕಾಂತ್ ಅವ್ರ ಮಗಳೇ ಅನ್ನೋದು ಈ ಶಾಂತಮೂರ್ತಿಗೆ ಮೊದಲೇ ಗೊತ್ತಿತ್ತು. ಆ ಸತ್ಯ ನನಗೆ ಗೊತ್ತಾಗ್ಬಾರ್ದು ಅಂತ ಶಾಂತಮೂರ್ತಿ ಮತ್ತೆ ಸೇವಂತಿ ಅದನ್ನ ನನ್ನಿಂದ ಮುಚ್ಚಿಟ್ರು. ನಾನ್ ಚಂದ್ರಕಾಂತ್ ಅವ್ರ ಮಗಳು ಅನ್ನೋದಕ್ಕೆ ಇದ್ದ ಆಧಾರನ ಬಳಸ್ಕೊಂಡು ಸೇವಂತಿನೇ ಅವ್ರ ಮಗಳು ಅಂತ ಸಂಚು ಮಾಡಿ ಸಾಬೀತ್ ಮಾಡೋ ಆಲೋಚನೆ ಇವರಿಬ್ಬರದು ಆಗಿತ್ತು ಯುರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಇದರಲ್ಲಿ ಶಾಂತಮೂರ್ತಿ ಅವ್ರಿಗೆ ಏನ್ ಲಾಭ ಅಂತ ನನಗೆ ಅರ್ಥ ಆಗ್ತಿಲ್ಲ. ಸೇವಂತಿನೇ ಚಂದ್ರಕಾಂತ್ ಮಗಳು ಅಂತ ಸಾಬೀತ್ ಮಾಡಿದ್ರೆ, ಆಗ ಸೇವಂತಿನ ಅವ್ರ ಮನೆಗೆ ಸೇರ್ಸಿದ್ರೆ ಚಂದ್ರಕಾಂತ್ ಆಸ್ತಿ ಎಲ್ಲ ಸೇವಂತಿದಾಗುತ್ತೆ. ಅದನ್ನ ಇಬ್ರು ಹಂಚ್ಕೋಬಹುದು ಅಂತ ಪ್ಲಾನ್ ಮಾಡಿದ್ರು. ಆ ವಿಚಾರವಾಗಿ ಇವರಿಬ್ರು ಮಧ್ಯೆ ಒಳ ಒಪ್ಪಂದ ಕೂಡ ಆಗಿತ್ತು ಸರ್. ಯುವರ್ ಆನರ್, ಇದೆಲ್ಲ ಸುಳ್ಳು ಯುವರ್ ಆನರ್. ಅರ್ಜುನ್ ಅವರೇ, ಮೊದಲು ಅವ್ರನ್ನ ಮಾತಾಡೋದಕ್ ಬಿಡಿ. ಸಾರಿ ಯುವರ್ ಆನರ್. ಸರಿ, ನೀನ್ ಹೇಳಮ್ಮ. ಅದಕ್ಕೆ ಹೇಗಾದ್ರೂ ಶಾಂತಮೂರ್ತಿನ ನಿರಪರಾಧಿ ಅಂತ ಪ್ರೂವ್ ಮಾಡಕ್ಕೆ ಹೋರಾಟ ಮಾಡೋ ನಾಟಕ ಆಡಿ ಶ್ರೀಮಂತರಾದ ಅರ್ಜುನ್ ಮನ್ಸನ್ನ ಗೆದ್ಲು.
ಆದ್ಲು. ಆಕ್ಚುಲ್ ಆಗಿ ಅರ್ಜುನ್ ಮಾವನ್ನ ಮದ್ವೆ ಆಗ್ಬೇಕಾಗಿದ್ದು ನಾನು, ಯುವರ್ ಆನರ್, ನಾನು. ಅದನ್ನ ತಡೆದು ಸೊಸೆ ಅನ್ನೋ ಹೆಸರಿನಲ್ಲಿ ಸೇವಂತಿ ಆ ಮನೆಗೆ ಬಂದು ಸೇರಿದ್ಲು. ಅವಳ ನೆಕ್ಸ್ಟ್ ಪ್ಲಾನ್ ಏನು ಗೊತ್ತಾ ಯುವರ್ ಆನರ್? ಚಂದ್ರಕಾಂತ್ ಅವ್ರ ಮಗಳು ತಾನೇ ಅಂತ ಸಾಬೀತ್ ಮಾಡಿ ಅವ್ರ ಇಡೀ ಆಸ್ತಿಗೆ ವಾರಸ್ತಾಳಾಗೋದು. ಅಬ್ಜೆಕ್ಷನ್ ಯುವರ್ ಆನರ್. ಚಂದ್ರಕಾಂತ್ ಅವ್ರ ಮಗಳು ಯಾರು ಅನ್ನೋದಲ್ಲ ಇವತ್ತಿನ ಕೇಸು. ಬಯ್ಯ ಗಣೇಶ್ನ ಕೊಲೆ ಮಾಡಿದ್ಯಾರು, ಅದಕ್ಕೆ ಸಹಾಯ ಮಾಡಿದ್ಯಾರು ಅನ್ನೋದು. ಈ ಕೊಲೆನ ಸಾಕ್ಷಿನೇ ಮಾಡಿದ್ದು, ಅದಕ್ಕೆ ಸಹಾಯ ಮಾಡಿದ್ ನಾನು, ಸಾಕ್ಷ್ಯಾಧಾರಗಳನ್ನು ಮುಚ್ಚಾಕಿದ್ ನಾನು ಅಂತ ಅನು ಈಗಾಗಲೇ ಒಪ್ಕೊಂಡಿದ್ದಾರೆ. ಅನು, ನಿನ್ ಹೇಳಿಕೆ ಮುಗೀತು. ನೀನಿನ್ ಹೊರಡಮ್ಮ. ಸೇವಂತಿ, ನೀನ್ ಬಾರಮ್ಮ.